ಎಲ್ಲರಿಗೂ ನಮಸ್ಕಾರ ರೀ. ಹಾಗಾದರೆ ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನೋಡಿ ಸುಮ್ ಕುಂದ್ರಬೇಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮ್ಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ. ನಿಮಗ್ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪಾರಬೇಡ್ರಿ. ಈ ಟಾಕ್ಸಿಕ್ ಅನ್ನುವಂತಹ ಸಿನಿಮಾ ತಂಡ ಶೂಟಿಂಗ್ ಸಲುವಾಗಿ ನೂರಾರು ಮರಗಳನ್ನು ಕಡಿದು ಬಿಟ್ಟಿತ್ತಂತ. ಹಿಂಗಾಗಿ ಕಾನೂನು ಪ್ರಕಾರ ಕ್ರಮ ತಗೋತೀನಿ ಅಂತ ಈಶ್ವರ್ ಖಂಡ್ರೆ ಅವ್ರು ಹೇಳಿದ್ರು. ಅದನ್ನ ನೋಡಿ ಬಹಳಷ್ಟು ಮಂದಿಗೆ ಶಾಕ್ ಆಯ್ತು. ಹೇ, ಪರವಾಗಿಲ್ರಿ, ಚಲೋ ಐತಲ್ಲ. ಸಿದ್ದರಾಮಯ್ಯನವ್ರ ಸರ್ಕಾರದಾಗೂ ಸಹಿತ ಅಲ್ಲೊಬ್ರು ಇಲ್ಲೊಬ್ರು ತಮಗ್ ಕೊಟ್ಟಿರೋ ಖಾತೆನ ಅಗದಿ ಚಲೋ ಆಗಿ ನೆಟ್ಟಗೆ ನಡ್ಸ್ಕೊಂಡು ಹೋಗೋರು ಅದಾರ ಅಂತ ಹೇಳಿ ಮಂದಿ ತಿಳ್ಕೊಂಡಿದ್ರು. ಆದ್ರ ಟಾಕ್ಸಿಕ್ ಚಿತ್ರತಂಡ ಅಂಜಿಕೆ ಆಗಬೇಕು ಅವ್ರಿಗೆ. ಹೆಂಗೋ ಬಿಗ್ ಬಜೆಟ್ ಸಿನಿಮಾ ಐತಲ್ಲ, ಒಂದಿಷ್ಟು ಅಲ್ಪ ಸ್ವಲ್ಪ ಏನ್ರಿ ಬರುದಿತ್ತಂದ್ರ ಬಂದ್ ಬಿಡ್ಲಿ ಅನ್ನೋ ಲೆಕ್ಕಾಚಾರ ಅವ್ರ ತಲೆಯಾಗ ಇತ್ತೋ ಏನೋ. ಯಾಕೆ ಈ ಸಂಶಯ ಬಂದದಂತ ಕೇಳಿದ್ರ, ಬೆಂಗಳೂರು ಸಿಟಿ ಒಳಗಿನ ಮರಗಳನ್ನ ರಾತ್ರೋರಾತ್ರಿ ಕಡಿದು ಬಿಟ್ಟಾರ ಅನ್ನುವಂತ ಆರೋಪ ಕೇಳ ಬಂದೈತಿ. ನೋಡ್ರಿ, ಮರಗಳೆಲ್ಲ ಕಟ್ಟಡಗಳಿಗೆ ಅಡ್ಡಾಗ್ಲಿಕ್ಕತ್ತಿದ್ವು ಅಂತ. ಸಿಟಿ ಒಳಗಿರುವ ಮರಗಳದ್ರಾಗ ಯಾವ್ದು ಅಪಾಯಕಾರಿ ಡೇಂಜರ್ ಅಂತ ಅನಿಸ್ತಾವಲ್ಲ ಅಂಥದ್ರದ್ದು ಬರೇ ಕೊಂಬೆಗಳಷ್ಟ ಕಟ್ ಮಾಡ್ಬೇಕಪ್ಪ, ಅದು ಓಕೆ. ಆದ್ರ ಮರಾನೇ ತೆಗಿತೀನಿ ಅಂತಂದ್ರ ಬೆಂಗಳೂರ್ನು ಮತ್ತೊಂದು ದಿಲ್ಲಿ ಆಗೋದ್ರಾಗ ಏನು ಸಂಶಯ ಇಲ್ಲ. ಗಾಳಿದ ಕ್ವಾಲಿಟಿ ಎಲ್ಲ ಹಾಳಾಗ್ ಹೋಗ್ತದ. ಸಾಮಾನ್ಯ ಮಂದಿ ಎಲ್ಲ ಇದನ್ನ ಟಿಂಬರ್ ಮಾಫಿಯಾ ಅಂತ ಹೇಳಿಕತ್ತಾರ. ಆದ್ರ ಮರಾನೇ ಕಡಿಯೋದಂತಂದ್ರ ಅದು ಬಹಳ ಅಪಾಯ ನೋಡ್ರಪ್ಪ. ಈ ಮುಸ್ಲಿಮರು ಮತ್ತು ಕಾಂಗ್ರೆಸ್ ಲೆಕ್ಕದಾಗ ಈ ದೇಶದಾಗಿರುವುದು ಎರಡೆರಡು ಸಂವಿಧಾನ. ಒಂದು ನಮಗೆಲ್ಲ ಗೊತ್ತಿರುವಂಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಭಾರತದ ಸಂವಿಧಾನ. ಇನ್ನು ಮತ್ತೊಂದು ಯಾವ್ದಂದ್ರೇನು, ನೆಹರು ಮಾಡಿದಂತಹ ಪ್ರಮಾದದಿಂದ ಸೃಷ್ಟಿಯಾಗಿರುವಂತಹ ವಕ್ಫ್ ಸಂವಿಧಾನ. ಆದ್ರ ಮೋದಿ ಒಂದು ದೊಡ್ಡ ಸೂಚನೆಯನ್ನೇ ಕೊಟ್ಟು ಬಿಟ್ಟಾರ. ತಮ್ಮ ಭಾಷಣದಾಗ ಹೇಳಿಬಿಟ್ಟಾರ, ಭಾರತದಾಗಿರುವುದು ಭಾರತದ ಸಂವಿಧಾನ ಅಷ್ಟೇ. ಯಾರ್ ಬೇಕಾದವ್ರು ಇರ್ಲಿ, ಅವ್ರು ಎದರಿಂದರೇ ಇರ್ಲಿ, ಹಿಂದ್ ಮುಂದೆ ಕದ್ದು ಮುಚ್ಚಿ ತೆರೆಮರೆಯಿಂದರೇ ಇರ್ಲಿ, ದೇಶದಾಗ ಅಕಸ್ಮಾತ್ ಏನಾರ ಎರಡನೇ ಸಂವಿಧಾನ ತರ್ಲಿಕ್ಕೆ ಹೊಂಟ್ರು ಅಂದ್ರೆ ಇಡೀ ದೇಶನೇ ಅದನ್ನು ಬಹಿಷ್ಕರಿಸ್ತೈತಿ ಅಂತ ಹೇಳ್ಬಿಟ್ಟಾರ. ಪೂರೆ ದೇಶ ಮೇ ಸಿರ್ಫ್ ಔರ್ ಸಿರ್ಫ್ ಏಕ್ ಹಿ ಸಂವಿಧಾನ ಚಲೇಗಾ. वो संविधान है बाबा साहब आम्बेडकर का संविधान, भारत का संविधान. जो भी सामने या पर्दे के पीछे देश में दो संविधान की बात करेगा, उसको देश पूरी तरह से नकार देगा. ಇದಂತೂ ಖರೆ ನೋಡ್ರಿ. ರಾಹುಲ್ ಗಾಂಧಿ ಸಣ್ಣದೊಂದು ಈ ಕೆಂಪು ಬಣ್ಣದ ಪುಸ್ತಕ ಹಿಡ್ಕೊಂಡು ಓಡಾಡ್ತಾರ ನೋಡ್ರಿ, ನಿಂದಿರ್ತಾರ ನೋಡ್ರಿ. ಗೊತ್ತೈತ್ಲಾ, ನೀವು ನೋಡಿರ್ತೀರಿ. ಸಂವಿಧಾನ ಬಚಾವೋ ಅಂತ ಹೇಳ್ತಿರ್ತಾರ ನೋಡ್ರಿ. ವಕ್ಫ್ ಟ್ರಿಬ್ಯುನಲ್ ಯಾಕೆ ಬೇಕು ಕೋರ್ಟ್ ಇರುವಾಗ ಅಂತ ಪ್ರಶ್ನೆ ಕೇಳಿದ್ರ, ನೀ ಏನ್ ಬಿಜೆಪಿ ಏಜೆಂಟ್ ಅದಿ ಅಂತ ಕೇಳ್ಬಿಡ್ತಾರ. ಇದು ಏನ್ರಿ ಕಾಂಗ್ರೆಸ್ ಸಂವಿಧಾನ ಕೊಡುವಂತ ಗೌರವ ಅಂದ್ರ ಅದ್ ಯಾವ ಬಾಯಾಗ ಸಂವಿಧಾನ ಬಚಾವೋ ಅಂತಾರೋ ಏನೋ ದೇವ್ರಿಗೆ ಗೊತ್ತು ನೋಡ್ರಪ್ಪ. ಯಾಕೋ ಏನೋ ಪಾಪ ನಿಖಿಲ್ ಕುಮಾರಸ್ವಾಮಿ ಅವರಿಗೂ ಚುನಾವಣಾ ರಾಜಕೀಯಕ್ಕೂ ಆಗ ಬರಂಗ್ ಕಾಣಲ್ಲ ಅನಿಸ್ತದ ನೋಡ್ರಿ. ಸ್ವತಃ ಮಾಜಿ ಸಿಎಂ ಕುಮಾರಸ್ವಾಮಿ ಅವರೇ ಗೆದ್ದಂತಹ ಕ್ಷೇತ್ರ ಅದು. ಅಲ್ಲಿನೂ ನಿಖಿಲ್ಗ ನಿರಾಸೆನೇ ಕೊಟ್ಬಿಡ್ತು. ಆದ್ರ ಹೆಚ್ಚಾಗಿ ನೀವು ನೋಡಿರ್ತೀರಿ, ಸೋತ ಅಭ್ಯರ್ಥಿಗಳು 5 ವರ್ಷದ ನಂತರನೇ ಮತ್ತೆ ಮಂದಿ ಮರಳು ಕಾಣಿಸ್ಕೊಳ್ಳೋದವ್ರು. ಎಲ್ಲೂ ಕಾಣಿಸ್ಕೊಳ್ಳೋದಿಲ್ಲ. ಪಕ್ಷ ಆಗ್ಲಿ ಕಾರ್ಯಕರ್ತರನ್ನಾಗ್ಲಿ ನೆನಪೇ ಹಾರ್ಬಿಡ್ತಾರ ಸೋತ ಬೇಜಾರದಾಗ. ಆದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ತಮ್ಮ ಫ್ಯಾನ್ ಒಬ್ರನ್ನ ಭೇಟಿ ಆಗ್ಬಿಟ್ರ. ನಿಖಿಲ್ ಗೆದ್ದೇ ಗೆಲ್ತಾರ ಅಂತ ಹೇಳಿ ಬೆಟ್ಟಿಂಗ್ ಆಡಿದಂತ ಒಬ್ಬ ಮನುಷ್ಯಾಗ ಆಘಾತ ಆಗಿತ್ತು. ಹಿಂಗಾಗಿ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದ. ಇದನ್ನ ಕೇಳಿದ ಕೂಡ್ಲೆ ಆ ಅಭಿಮಾನಿ ಮನಿಗೆ ಹೋಗಿ ಧೈರ್ಯ ತುಂಬಿ ಬಂದಾರ. ಕೈಲಾದ ಮಟ್ಟಕ್ಕೆ ನಾನು ಒಂದು ಸ್ವಲ್ಪ ಸಹಕಾರ ಕೊಟ್ಟು ಹೋಗ್ತೀನಿ. ಧೈರ್ಯವಾಗಿರಿ, ಬಿಡಿ ಆಯ್ತದೆ. ಮೀಡಿಯಂ ಮುಂದೆ ಬರುತ್ತೆ, ಆಮೇಲೆ ಧೈರ್ಯವಾಗಿರಿ, ನಮ್ಮ ಜೊತೆ ಇರ್ತೀನಿ. ಹಿಂಗೆಲ್ಲ ನೀವು ಮೈಂಡ್ ಇದು ಮಾಡ್ಕೊಂಡು ನೋಡಿ, ಇಷ್ಟು ಚೆನ್ನಾಗಿದೆ ಪಾಪು.
ಬಂದ ತಕ್ಷಣನೇ ಅವನು ಆ ರೀತಿ ಮಾಡ್ಕೊಂಡು ನೈಟ್ ಮಾಡ್ಕೊಂಡು ಅದ್ ಕೊಡಪ್ಪ ಅದು ತೋಟಕ್ಕೆ ಬೇರೆ ಹೊಂಟೋಗಿದ್ದಾರೆ ಅಣ್ಣ. ನೀನೇ ನೋಡೋಣ. ನೋಡದೆ ಇದು ವಾಟ್ಸ್ಆಪ್ ಕೈ ಕೊಡ್ತಾರೆ ನೋಡ್ಕೊಳ್ಳಿ ಇವ್ರಿಗೆ ಗೊತ್ತಿಲ್ಲ ಅಣ್ಣ. ವಾಟ್ಸ್ಆಪ್ ಹಾಕ್ಬಿಟ್ಟು ಇಲ್ಲಿ ಅವರೇ ಬಂದ್ಬಿಟ್ಟು ನಮ್ ತಾಲೂಕ್ನಲ್ಲಿ ದೊಡ್ಡವರು ಕುಮಾರಣ್ಣ ಪಕ್ಷ ನಮ್ಮ ಮೇಲೆ ಪ್ರಾಣ ಇಟ್ಕೊಂಡ್ರು. ನಿಮ್ ಬಗ್ಗೆ ಗೊತ್ತಣ್ಣ ನನ್ಗೆ. ನಮ್ ತಾಲೂಕಿನ ಸೂಕ್ಷ್ಮತೆಗಳನ್ನ ಅರ್ಥ ಮಾಡ್ಕೊತೀವಿ. ದಯಮಾಡಿ ನಾನು ಅದಕ್ಕೆ ಮೊನ್ನೆ ಹಾಸನ ಹೋಗಿದ್ದಾಗ್ಲೂ ದೇವಸ್ಥಾನದ ಆಚೆ ಹೇಳಿದೆ, ಚುನಾವಣೆ ರಿಸಲ್ಟ್ ಬಗ್ಗೆ ನಮ್ಗೆ ಗೊತ್ತಿರಲಿಲ್ಲ, ಭಗವಂತನ ನಿರ್ಣಯಗಳು. ಅದಕ್ಕೆ ಬೆಟ್ಟಿಂಗ್ ಕಟ್ಬೇಡಿ, ಮಾಡಬೇಡಿ. ಅಲ್ಲ, ಗೆಲುವು ಸೋಲಿನ ಪ್ರಶ್ನೆ ಅಲ್ಲ. ಅದರಿಂದ ಯಾರು ದುಡ್ದೇನ್ ಮನೆಗಳು ಉದ್ಧಾರ ಆಗ್ಬೇಕಾಗಿಲ್ಲ, ಕಳ್ಕೊಂಡು ಬೀದಿಗೆ ಬರ್ಬೇಕಾಗಿಲ್ಲ. ಅದೇ ನನಗ್ ಬೇಸರ ಇವೆಲ್ಲ, ನನಗೆ ಬೇಜಾರಾಯ್ತು. ನೋಡ್ರಪ್ಪ, ಸೋತ್ರ ಹೆಂಗ ನೋಡ್ರಿ, ವಿಚಾರ ಮಾಡ್ರಿ ನೀವು. ಗೆದ್ದಾಗ ಸಂಭ್ರಮಿಸುವುದು ಎಲ್ಲಾರ್ಗೂ ಬರ್ತದ, ಆದ್ರೆ ಇಂಥ ಗುಣಗಳು ಎಲ್ಲಾರ್ನಾಗೂ ಬಂದ್ರ ಯೋಗ್ಯರೇ ಒಂದಲ್ಲ ಒಂದು ದಿನ ಆಯ್ಕೆ ಆಗ್ತಾರನ್ಲಿಕ್ ಸಾಕ್ಷಿ. ಇದು ಪ್ರಜಾಪ್ರಭುತ್ವದ ಚಂದ ನೋಡ್ರಪ್ಪ. ಇನ್ನು ಮಹಾರಾಷ್ಟ್ರ ಚುನಾವಣೆನೂ ಆಯ್ತು. ಬಿಜೆಪಿ ಶಿಂಧೆಯ ಶಿವಸೇನೆ ಭರ್ಜರಿಯಾಗಿ ಗೆದ್ದು ಬಿಡ್ತು. ಈ ಗ್ಯಾಪ್ನ್ಯಾಗ ಒಬ್ಬ ಇಂಡಿಪೆಂಡೆಂಟ್ ಅಭ್ಯರ್ಥಿನೂ ಗೆದ್ದು ಸಂಭ್ರಮದಾಗಿದ್ರು. ತಮ್ಮ ಬೆಂಬಲಿಗರನ್ನೆಲ್ಲ ಗೋಳೆ ಹಾಕೊಂಡ್ ಇಡೀ ರೋಡ್ನ್ಯಾಗ ಶೋ ಶುರು ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ರು. ಅದ್ ಏನ್ ಕೇಳ್ತೀರಿ, ಎಂಥ ಪರಿ ಶೋ ಅಂತೀರಿ ನೀವು? ಇವತ್ ಏನ್ ಹೋಳಿ ಹಬ್ಬನೇ ಆಡ್ಬಿಡೋಣ ಅಂತ ತಿಳ್ಕೊಂಡಿದ್ರೆ ಕಾಣ್ತದ. ಈ ಸಾಮಾನ್ಯವಾಗಿ ಬಣ್ಣ ಗಿಣ್ಣ ಎರಚೋದು ಹೆಂಗಿರ್ತೈತಿ ಗೊತ್ತೈತಿ, ಆದ್ರ ಈ ಬುಲ್ಡೋಜರ್ ಮ್ಯಾಲಿಂದ ಬಣ್ಣ ಉದುರ್ಬೇಕು ಅಂತ ತಮ್ಮ ಚೇಲಾಗಳಿಗೆ ಹೇಳಿದ್ರಂತ ಅವ್ರು. ನೋಡ್ರಿ, ಸರಿ ಬಾಸ್, ಓಕೆ ಬಾಸ್, ನೀವ್ ಹೇಳ್ದಂಗೆ ಆಗ್ಲಿ ಬಾಸ್ ಅಂತ ಅವ್ರು ಎಲ್ಲಾರು ತಯಾರಿ ಮಾಡ್ಕೊಂಡು ಬಿಟ್ಟಿದ್ರಂತ. ಆದ್ರ ನೋಡ್ರಿ, ಆಗಬಾರ್ದು ದುರ್ಘಟನೆ ಒಂದ್ ಆಗೇ ಬಿಡ್ತು. ಆ ಗೆದ್ದ ಮನುಷ್ಯಾಗ ಆರ್ತಿ ಎತ್ತು ಮುಂದ ಬುಲ್ಡೋಜರ್ ಪುಡಿಯನ್ನು ಉದುರ್ಸಿ ಬಿಡ್ತು. ಅಲ್ಲೇ ಆಯ್ತು ನೋಡ್ರಿ ಕೆಮಿಕಲ್ ರಿಯಾಕ್ಷನ್. ಥಗ್ ಅಂತ ಎಲ್ಲ ಕಡೆ ಬೆಂಕಿ ಹೊತ್ಕೊಂಡ್ಬಿಡ್ತು. ಪಾಪ ಅಲ್ಲಿ ಬಂತಿರೋರೆಲ್ಲ ಮೈ ಕೈ ಸುಟ್ಕೊಂಡು ಯಜ್ಞೋ ವಿಜ್ಞೋ ಅಂತ ಓಡ್ಲಿಕ್ ಚಾಲು ಮಾಡಿಬಿಟ್ರು. ಅದ್ರಾಗ 3 ಮಂದಿಗೆ ಬಹಳ ಸೀರಿಯಸ್ ಪೆಟ್ ಆಗ್ಯಾವಂತ. ದವಾಖಾನ್ಯಾಗ ಆಯಿಂಟ್ಮೆಂಟ್ ಹಚ್ಕೊಂಡು ಮಕ್ಕೊಂಡ್ ಬಿಟ್ಟಾರಂತ. ನೋಡ್ರಪ್ಪ, ಸುಮ್ನೆ ಹುಚ್ಚ ಸಾಹಸ ಕೈ ಹಾಕಿದ್ರೆ ಇಂಥವೇ ಆಗುದು. ಇನ್ನು ಜಗತ್ನಾಗ ಏನ್ ಬೇಕಾದ್ರೂ ಆಗ್ಲಿ, ನಾವ್ ಮಾತ್ರ ನಮ್ಮ ಕೆಲಸದಾಗ ಬ್ಯುಸಿಯಪ್ಪ ಅಂತ ಹೇಳಿ ಇಸ್ರೇಲ್ ಬದುಕ್ಲಿಕ್ಕತ್ತದ. ತಮ್ಮ ವೈರಿಗಳನ್ನು ಹೊಡೆದ್ ಹಾಕುವಂತ ಕೆಲಸ ಮಾಡ್ಲಿಕ್ಕತ್ತಿತ್ತಲ್ಲ, ಈಗ ಮತ್ತೊಂದು ಹಂತದ ವಿಡಿಯೋ ಗೇಮ್ ತರ ಯುದ್ಧನ ಮಾಡ್ಲಿಕ್ಕತ್ತಾರ. ವೈರಿಗಳಂದ್ರ ಇನ್ಯಾರು ಹೇಳ್ರಿ, ಇಸ್ಲಾಮಿಕ್ ದೇಶಗಳು. ಅಲ್ಲಿನ ಮಸೀದಿಗಳನ್ನ ಈಗ ಇಸ್ರೇಲ್ ಟಾರ್ಗೆಟ್ ಮಾಡ್ಲಿಕ್ಕತ್ತದ. ಅದನ್ನು ಸುಮ್ಮನೆ ನಾರ್ಮಲ್ ಆಗಿ ಯಾವ್ದೋ ಒಂದು ಟೈಮ್ನ್ಯಾಗ ರಾಕೆಟ್ ಉಡಾಯಿಸುದಲ್ರಿ, ಮತ್ತ ಭಾರಿ ಟಾರ್ಗೆಟ್ ಅಂತ ತಿಳ್ಕೊರ್ ನೀವು. ಮಸೀದಿನ್ಯಾಗ ಯಾವ್ಯಾವ ಟೈಮಿಗೆ ನಮಾಜ್ ಮಾಡ್ತಾರ ನೋಡ್ರಿ, ಗೊತ್ತಿರ್ತೈತ್ಲ ಅನ್ನೋದನ್ನ ಅದೆಲ್ಲ ಅರ್ಥ ಮಾಡ್ಕೊಂಡು ಒಂದು ಪ್ಲಾನ್ ಹಾಕೈತಿ. ಏನಂತಂದ್ರ ಏನು ಪ್ರಾರ್ಥನೆ ಶುರು ಆಗೇ ಬಿಡ್ತು ಅಂತ ಅನ್ನುವಾಗ ಮಿಂಚಿನ ವೇಗದಾಗ ಬರುವಂತ ರಾಕೆಟ್ಗಳು ಮಸೀದಿದು ಬುಡಾನೆ ಅಲ್ಲಾಡ್ಸ್ಬಿಡ್ತದ, ಇಲ್ಲ ಅಂತ ಅನ್ನುವಂಗ್ ಮಾಡ್ಬಿಡ್ತದ. ಅಲ್ಲ ಅಂತಂದಿದ್ರ ಅಷ್ಟೊಳಗ್ ಸಾಕ್ ಪಟ್ ಧುಳುಮ್ ಅಂತ. ಹಂಗದು ಏನಂತೀರಿ ನೀವು? ಅಲ್ಲ, ಮಂದಿ ಬ್ಲಾಸ್ಟ್ ಆಗೋದಕ್ಕಿಂತ ಮೊದಲೇ ಓಡದ್ರಲ್ಲ ಅಂತ ಕೇಳಲಿಕತ್ರಿ ನೀವ? ಅಣ್ಣ, ಅಲ್ಲಿ ಬರಾಕತ್ತಿದ್ದು ರಾಕೆಟ್ ರಪ್ಪ. ಈ ನಮ್ಮ ರೋಡ್ನ್ಯಾಗ 100cc RX ಬೈಕ್ ಬರ್ತಿರ್ತಾವ ನೋಡ್ರಿ, ಅವೇ ಒಂದು 3 ಏರಿಯಾ ಕೇಳಿಸೋ ಅಷ್ಟು ಸೌಂಡ್ ಮಾಡ್ತಾವ. ಅಂಥದ್ರಾಗಿ 100 kg ಸ್ಫೋಟಕ ಹೊತ್ಕೊಂಡು ಬರುವಂತ ರಾಕೆಟ್ ಸೌಂಡ್ ಹೆಂಗಿರ್ಬೇಕು ಹೇಳ್ರಿ? ಅದು ಸೌಂಡ್ ಸ್ವಲ್ಪ ಕಿವಿಗೆ ಬಿದ್ದು ಕೂಡಲೇ ಓಡ್ಲಿಕ್ಕೆ ಚಾಲು ಮಾಡಿಬಿಟ್ರು. ಇನ್ನು ನಮ್ಮ ಹಿಂದೂ ಧರ್ಮದ ವಿರುದ್ಧ ಬೇಕಾಬಿಟ್ಟಿ ನಾಲ್ಗೆ ಸಡಲು ಬಿಟ್ಟ ಮಾತಾಡುವಂತ ನಟಿ ಅಂದ್ರ ಅದು ಸ್ವರಾ ಭಾಸ್ಕರ್. ಈಗ ಬಿಡ್ರಿ, ಮಾಜಿ ನಟಿ ಅಂತಾನೆ ಕರಿಬೇಕು. ಪ್ರೀತಿಗೆ ಧರ್ಮ ಇಲ್ಲ ಅನ್ನೋದನ್ನ ಸಾರ್ಬೇಕಲ್ಲ, ಹಿಂಗಾಗಿ ಮುಸ್ಲಿಂ ಹುಡುಗನ ಲಗ್ನ ಆಗ್ಲಿ ಬಿಡ್ರಿ, ಅವ್ರವ್ರ ಮರ್ಜಿ. ಸ್ವರಾ ಭಾಸ್ಕರ್ ಮದುವೆ ಆದ ಗಂಡನು ಸೋಷಿಯಲ್ ಮೀಡಿಯಾದಾಗ ಭಾರಿ ಇನ್ಫ್ಲೂಯೆನ್ಸರ್, ಏನು ಕೋಟಿ ಕೋಟಿ ಫಾಲೋವರ್ಸ್ ಅದಾರ. ಅವ ಎಲೆಕ್ಷನಿಗೆ ನಿಂತ ಬಿಟ್ಟ. ಆತನ ಪರವಾಗಿ ದಲಿತ ಸಂಘಟನೆಯೊಂದರ ಮುಖ್ಯಸ್ಥ ಆಜಾದ್ ಅನ್ನೋ ಮನುಷ್ಯ ಕ್ಯಾಂಪೇನ್ ಮಾಡ್ದ. बरसोवा के लोग यहाँ नहीं है, मैं वहां नहीं जा पा रहा हूँ. अगर बरसोवा के लोग होते तो उनसे कहता कि मेरे बहादुर भाई को भी वहां से जिता के भेजना. इसलिए जिताना जहां लोग CBI ED इनकम टैक्स से डर के, मुकदमे जेल से डर के और MP MLA बन के मुंह पर ताला मार के बैठे हैं, वहां कुछ लोग हैं जो अपनी जान की बाजी लगा के इस जालिम सरकार से लड़ने का काम कर रहे हैं. ये भी उनमें से एक मुजाहिद है. तो यहाँ अगर आपका होता तो आपसे कहता, लेकिन आपकी जेब में फोन है, इस फोन को निकाल के मुंबई में फोन करना. और मैं ये कह रहा हूँ, अगर आपने अपनी जिम्मेदारी अदा कर दी तो जीत जाएगा मेरा भाई, और जीत गया तो अकेला एजाज
विरोधियों के 50-50 MLA में भारी पड़ेगा और हम बच जाएंगे। ಆದ್ರ ಅಜಾಜ್ ಖಾನ್ಗ್ ಬಿದ್ದ ಮತಗಳು ಎಷ್ಟು ಗೊತ್ತಾ ನಿಮಗ? ಜಸ್ಟ್ 155. ಎಂಥ ಕಾಮಿಡಿ ನೋಡ್ರಪ್ಪ. ಇನ್ನು ಅಲ್ಲಿ ಬಿದ್ದ ನೋಟ ಓಟುಗಳೇ 2000 ಅಂತ. ಅಯ್ಯಯ್ಯೋ, ಹಿಂದೂಗಳು ಮತ ಹೆಂಡತಿ ಕಡೆಯಿಂದ ಬರ್ತಾವ, ದಲಿತ ಓಟ್ಗಳು ಸಂಘಟನೆಯಿಂದ ಬರ್ತಾವ, ಸಾಬ್ರ ಓಟ್ ಅಂತೂ ಸ್ವತಃ ಹೆಸರಿನಿಂದ ಬರ್ತಾವ ಅಂತ ಭಾರಿ ಭ್ರಮೆದಾಗಿದ್ರು. ನನಗನ್ಸಿದ ಮಟ್ಟಿ ಎಲ್ಲಾ ಕಡೆನೂ ಒಂದು 50 ಓಟ್ಗಳು ಬಿದ್ದಾವ. ಹಂಗಾದ್ರೆ ಉಳಿದ 5 ಓಟ್ ಎಲ್ಲಿಯೂ ಬಂದು ಅಂದ್ರೆ ನೀವು ಎಣ್ಣೆ ಎಣ್ಣೆ ಬಿದ್ದಿರೋ ಚಾನ್ಸಸ್ ಇರ್ತಾವ ಬಿಡ್ರಿ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.